ಸಾಕ್ ಸುಮ್ನಿರ ಬ್ರೋ. ಇವೆಲ್ಲ ಕತ್ಕೊಂಡ್ಬಂದಿರೋ ಕೋಟ್ಸ್ ಎಲ್ಲ ನನ್ನ ಹತ್ರ ಹೇಳ್ಬೇಡ. ಅದೇನೋ ಹೇಳಿದಲ್ಲ 90% ಪ್ರಯತ್ನ 10% ಅದೃಷ್ಟ ಅಂತ. ಯಾವನ ಹೇಳಿದ್ದು? ಕರ್ಕೊಂಬ ನನ್ನ ಹತ್ರ. ಇವತ್ ನಾನು ಏನ್ ಪ್ರಯತ್ನ ಪಟ್ಟಿಲ್ಲ ಹೇಳು. ಮನೇಲಿ ಇರೋ ಬರೋ ಅಲಾರ್ಮ್ ಎಲ್ಲ ಇಟ್ಟು ಬೆಳಿಗ್ಗೆ ಬೇಗ ಎದ್ದು ಆಫೀಸ್ಗೆ ಹೋದ್ರೆ ಅದ್ ನೋಡ್ರೆ ನಮ್ಮ ಆಫೀಸ್ ಎಲ್ಲ ಅಂತಾರೆ. ನಗ್ಬೇಡ್ವೆ. ಇಂಥ ಬ್ಯಾಡ್ಲಕ್ಕೆ ಎಲ್ಲಾರ ಕೇಳಿದೀರಾ? ಅದೇನೋ ಹೇಳಿದ್ರಲ್ಲ, ಪ್ರಯತ್ನ ಪಟ್ರೆ ಸಕ್ಸಸ್ ಸಿಕ್ಕೇ ಸಿಗತ್ತೆ ಅಂತ. ಹೇಳ್ರಪ್ಪ. ಬ್ರೋ, ನೀನು ತಪ್ಪಾಗಿರೋ ವಿಷಯ ತಿಳ್ಕೊಂಡಿದ್ಯಾ. ಆಕ್ಚುಲ್ ವಿಷಯ ಏನ್ ಗೊತ್ತಾ, ನಮ್ಗೆ ಯಾವ್ದಾದ್ರು ಕೆಲ್ಸದಲ್ಲಿ ಸಕ್ಸಸ್ ಸಿಗ್ಬೇಕು ಅಂದ್ರೆ ನಾವ್ ಅಲ್ಲಿಗೆ ಹೋಗ್ಬೇಕು, ಕೆಲ್ಸ ಶುರು ಮಾಡ್ಬೇಕು. ನೀನ್ ಹೋಗೇ ಇಲ್ವಲ್ಲ, ಕೆಲ್ಸ ಶುರು ಮಾಡೇ ಇಲ್ವಲ್ಲ, ಮತ್ತೆ ತಲೆ ಕೆಡಿಸ್ಕೋತೀಯಾ ಅಲ್ವೇನೋ? ಹೌದು ಬ್ರೋ. ಬ್ರೋ, ನಿನ್ ಪರಿಸ್ಥಿತಿ ಏನಿದೆ ಅಂತ ನನಗೆ ಗೊತ್ತು, ಅದಕ್ಕೆ ನಗಿಸ್ತಾ ಇರೋದು. ಪರಿಸ್ಥಿತಿನ ಹ್ಯಾಂಡಲ್ ಮಾಡೋದನ್ನ ಕಲಿಬೇಕು. ಎಲ್ರು ನಗೋ ನಿಲ್ಸಿ. ಯಾಕೋ, ಏನಾಯ್ತು? ಪ್ರತಿ ಸತಿ ನನಗೆ ಯಾಕೆ ಈ ಥರ ಆಗತ್ತೆ? ನಾನು ಏನೋ ಮಾಡ್ಬೇಕಂತ ಹೋಗ್ತೀನಿ, ಅದು ನನಗೆ ಬ್ಯಾಕ್ ಫೈರ್ ಆಗತ್ತೆ. ಇದನ್ನ ಅರ್ಥ ಮಾಡಿಸ್ಬೇಕಂದ್ರೆ ಡ್ಯಾಡ್ ಹತ್ರ ಹೋಗ್ತೀನಿ, ಅಲ್ಲಿ ಇನ್ನೇನೋ ಅಡ್ವರ್ಟ್ ಆಗತ್ತೆ. ಇವತ್ತು ಹಳೆ ತಪ್ಪನ್ನೆಲ್ಲ ಸರಿ ಮಾಡ್ಕೊಂಡು ಅಪ್ಪನ್ನ ಇಂಪ್ರೆಸ್ ಮಾಡೋಣ ಅನ್ಕೊಂಡೆ. ಒಳ್ಳೆ ಮಗನ್ ತರ ಬೆಳಿಗ್ಗೆ ಬೇಗ ಎದ್ದು ಆಫೀಸ್ಗೂ ಹೋದೆ. ಪ್ರತಿ ಸರಿ ತರ ಈ ಸರಿನೂ ಸಿಚುಯೇಷನ್ ನನ್ನ ಹತ್ರ ಆಟ ಆಡ್ತೀನಿ. ಬೇಜಾರ್ ಆಗ್ಬೇಡ ಬ್ರೋ, ಈ ತರ ಎಲ್ಲ ನಮಗೂ ಆಗತ್ತೆ. ನೋಡಿಲಿ, ನಾವೆಲ್ಲ ಪಾರ್ಟಿ ಮಾಡ್ತಿಲ್ವಾ? ಫ್ರೆಂಡ್ಸ್ ಇರೋದ್ ಯಾಕೆ ಹೇಳು? ನಾವೆಲ್ಲ ನಿನ್ ಜೊತೆ ಯಾವಾಗ್ಲೂ ಇದ್ದೇ ಇರ್ತೀವಿ. ಬರುವಾಗ ಬೇಜಾರಲ್ಲಿ ಬಂದಿದ್ಯಾ, ಆದ್ರೆ ಹೋಗುವಾಗಂತೂ ಬೇಜಾರಲ್ಲಿ ಹೋಗಕ್ ನಾವು ಬಿಡಲ್ಲ. ನಂಗೆ ಲೈಫಲ್ಲಿ ಯಾರೂ ಇಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಫ್ರೆಂಡ್ಸ್ ಯಾವತ್ತಿದ್ರು ಫ್ರೆಂಡ್ಸೇ. ನೋಡೆ, ನನ್ಗೆ ವಯಸ್ಸಾಗಿ 70 ವರ್ಷ ಬರ್ಡೇಗೂ ನೀನ್ ನನ್ನ ಜೊತೆ ಇರಬೇಕು. ಪ್ರಾಮಿಸ್? ಪ್ರಾಮಿಸ್. ಪ್ರಾಮಿಸ್? ಪ್ರಾಮಿಸ್. ಫಂಕ್ಷನ್ ಮಾಡ್ತೀನಿ ಅಂತ ಕಾಂಟ್ರಾಕ್ಟ್ ವಹಿಸ್ಕೊಂಡು ಒಂದ್ ಫ್ರೇಮು ಟೇಬಲ್ ತಂದಿದ್ಯಾನ, ಆಟ ಆಡ್ತಿದ್ಯಾ ನೀನೀಗ? ಇಲ್ಲ ಸರ್, ನಾವು ಮೋಸ ಮಾಡೋರಲ್ಲ. ಇನ್ನೇನ್ ಡೆಕೋರೇಷನ್ ಮುಗಿಸ್ಬಿಡ್ತೀವಿ ಸರ್. ಯಾವಾಗ ಮುಗಿಸ್ತೀಯಾ? ಅಲ್ಲೇ ತೋರಿಸ್ಬಿಡ್ತೀನಿ ನನ್ನ ಮಗನೇ. ಯಾವಾಗ ಮಾಡ್ತೀಯಾ? ಇಲ್ಲ ಸರ್, ಖಂಡಿತ ಲೇಟ್ ಆಗಲ್ಲ ಸರ್. ನಮ್ಮ ಆರೋದ್ ಡೆಕೋರೇಷನ್ ಐಟಮ್ ತರಕ್ ಹೋಗಿದ್ದಾಳೆ, ಅವ್ಳು ಬಂದಿದ ತಕ್ಷಣ ಡೆಕೋರೇಷನ್ ಮುಗಿಸ್ಬಿಡ್ತೀವಿ ಸರ್. ಅಲ್ಲೇ ತೋರಿಸ್ಬಿಡ್ತೀನಿ ನನ್ನ ಮಗನೇ. ಸರ್ ಪ್ಲೀಸ್ ಸರ್, ಸ್ವಲ್ಪ ಲೇಟ್ ಆಯ್ತು, ದಯವಿಟ್ಟು ಗಲಾಟೆ ಮಾಡ್ಬೇಡಿ. ಯಾವಾಗಮ್ಮ ಮಾಡೋದು? ಸರ್, ಮಾತಕ್ ತಪ್ಪೋರಲ್ಲ ನಾವು, ಆದಷ್ಟು ಬೇಗ ನಿಮ್ ಕೆಲಸ ಮುಗಿಸ್ಕೊಡ್ತೀವಿ. ಬರೀ ಡೆಕೋರೇಷನ್ ಕೊಟ್ಟಿದ್ದಕ್ಕೆ ಈ ತರ ಇನ್ ಪೂರ್ತಿ ಪಾರ್ಟಿ ಇನ್ಚಾರ್ಜ್ ಕೊಟ್ಟಿದ್ರೆ ನನ್ ಮರ್ಯಾದೆ ಕಳ್ದು ಬಿಡ್ತಾ ಇದ್ರಿ. ಸರ್, ಐ ಆಮ್ ರಿಯಲಿ ಸಾರಿ ಸರ್. ನಿಮ್ ಫಂಕ್ಷನ್ ಹಾಳ್ ಮಾಡ್ಬೇಕು ಅನ್ನೋದು ಖಂಡಿತ ನನ್ನ ಉದ್ದೇಶ ಅಲ್ಲ ಸರ್. ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾರೊಬ್ರು ಕೈ ಕೊಟ್ಬಿಟ್ರು. ನೋಡಿ ಸರ್, ಇವಾಗೇನು ನಿಮಗ್ ಡೆಕೋರೇಷನ್ ಆಗ್ಬೇಕು ಅಷ್ಟೇ ಅಲ್ವಾ? ಅರ್ಧ ಗಂಟೆ ಟೈಮ್ ಕೊಡಿ, ಅಷ್ಟೇ ಸಾಕು ಸರ್. ನಾವಿಬ್ರು ಮುಗಿಸ್ಕೊಟ್ಬಿಡ್ತೀವಿ ಬೇಗ. ಹೇಗಮ್ಮ ಅರ್ಧ ಗಂಟೆ ಕೆಲಸ ಕಂಪ್ಲೀಟ್ ಮಾಡ್ತೀಯಾ? ಏನೋ ಹೊಸ ಹುಡುಗಿ ಅಂತ ಕೆಲಸ ಕೊಟ್ರೆ ಹೀಗೆ ಮಾಡೋದು? ಗೆಸ್ಟ್ಗಳೆಲ್ಲ ಬಂದಿದ್ದಾರೆ, ನನ್ ಮರ್ಯಾದೆ ಹೋಗ್ತಾ ಇದೆ. ಆ ಜವಾಬ್ದಾರಿ ನಮಗ್ ಬಿಟ್ಬಿಡಿ ಸರ್. ನಾವ್ ರೆಡಿ ಮಾಡ್ತೀವಿ ಅಂತ ಹೇಳ್ತಿದೀವಲ್ವಾ? ಪ್ಲೀಸ್ ಸರ್, ಅರ್ಧ ಗಂಟೆ ಅಷ್ಟೇ ಸಾಕು. ಅರ್ಧ ಗಂಟೆ ಆಗ್ತಿದ್ದಂಗೆ ನೋಡಿ ಸರ್, ನಿಮಗ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಆಮೇಲೆ ಮಾತಾಡೋಣ. ಅರ್ಧ ಗಂಟೆ ಮೇಲೆ 1 ನಿಮಿಷನೂ ಹೆಚ್ಚಿಗೆ ಕೊಡಲ್ಲ. ಬಂದವ್ರ ಮುಂದೆ ನನ್ ಮರ್ಯಾದೆ ಉಳಿಬೇಕಷ್ಟೇ. ಸಾರಿ ಮುಕುಂದ. ಪರವಾಗಿಲ್ಲ ಆರಾಧ್ನ, ಅವಮಾನ ಆಯ್ತು ಅಂತ ಹತ್ಕೊಂಡು ಕುತ್ಕೊಳ್ಳೋ ಟೈಮ್ ಅಲ್ಲ ಇದು. ನಡಿ ನಡಿ, ಕೆಲಸ ಮಾಡೋಣ. ಅರ್ಧ ಗಂಟೆ ಹೋಗಿ 1.5 ಗಂಟೆ ಆಯ್ತು. ನನಗೆ ಗೊತ್ತಿತ್ತು ಇವನು ಹೀಗೆ ಏನೋ ಮಾಡ್ತಾನೆ ಅಂತೇಳಿ, ಆದರೂ ನಂಬಿದೆ ಬೆಳಗ್ಗೆ ಬೇಗ ಹೋಗಿದ್ದಾನಲ್ಲ ಅಂತೇಳಿ. ಅದೇ ಇಲ್ಲಿ ಬಂದು ನೋಡಿದ್ರೆ ಮತ್ತೆ ಅದೇ ಹಳೆ ಚಾಳಿ. ಇವನು ಉದ್ಧಾರ ಆಗೋದಿಲ್ಲ. ಭಾವ, ನನ್ನ ಮನೆಗೆ ಈಗಲೇ ಇನ್ನೊಂದ್ಸಲ ಫೋನ್ ಮಾಡ್ತೀನಿ. ಅವ್ನು ಮನೇಲೇ ಇರ್ಬಹುದು. ಮನೆಯಲ್ಲಿ ಯಾಕೆ ಇರ್ತಾನ್ರಿ? ಹೋಗಿಲ್ಲ ಪಬ್ಬಲ್ ಹುಡುಕಿ, ಅಲ್ಲಿ ಸಿಗ್ತಾನೆ. ಅಪ್ಪ, ಏನಮ್ಮ? ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆ. ಇನ್ಸ್ಪೆಕ್ಟರ್ಗೆ ರಾಜ್ ಇರೋ ಜಾಗ ಗೊತ್ತಾಗಿದೆ. ಅವರು ರಾಜ್ನ ಅರೆಸ್ಟ್ ಮಾಡಕ್ ಹೋಗ್ತಿದ್ದಾರೆ. ಭಾವ, ಈಗ ಮೂರ್ತಿ,
ಇದೆಲ್ಲ ಹೇಗೆ ಸಾಧ್ಯ ಅಮ್ಮ? ಇದು ನಿನ್ ಕಾರು, ಇದು ರಾಜ್ ಕಾರ್. ಇಬ್ರು ಪಬ್ಬಿಂದ ಒಂದೇ ಸತಿ ಹೊರಟ್ರಿ. ನೀನ್ ನಿನ್ ಕಾರಲ್ಲಿ, ರಾಜ್ ಕಾರಲ್ಲಿ. ಭಾವ ನಿಮ್ಮ ಹೊಸ ಕಾರ್ ಚೆನ್ನಾಗಿದೆ, ನಾನು ಒಂದ್ಸತಿ ಓಡಿಸ್ ನೋಡ್ತೀನಿ ಅಂತ ಕೇಳಿ ತಗೊಂಡ. ಹೊಸ ಗ್ಯಾಜೆಟ್ಸ್ ಏನೇ ಬಂದ್ರು ಯೂಸ್ ಮಾಡೋ ಅಭ್ಯಾಸ ಅವಂದೆ. ಅದೇ ಇವತ್ ನಿನ್ನ ಕಾಪಾಡಿರೋದು. ನೀವಿಬ್ರು ಪಬ್ಬಿಂದ ಹೊರಟಾಗ CCTV ರೆಕಾರ್ಡ್ ಆಗಿದೆ. ಹಾಗೆ ನೀವಿಬ್ರು ಕಾರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು ರೆಕಾರ್ಡ್ ಆಗಿದೆ. ಆದ್ರೆ ಪೊಲೀಸ್ ಅವ್ರ ಕೈಗೆ ಪಬ್ ಹತ್ರ ರೆಕಾರ್ಡ್ ಆಗಿರೋದು ಮಾತ್ರ ಸಿಗುತ್ತೆ. ಪಬ್ ಮುಂದೆ ತನ್ ಕಾರ್ ಹತ್ತಿರೋದು ರಾಜ್, ಆಕ್ಸಿಡೆಂಟ್ ಆಗಿರೋದು ರಾಜ್ ಕಾರ್. ಅಂದ್ಮೇಲೆ ಆಕ್ಸಿಡೆಂಟ್ ಮಾಡಿರೋದು ರಾಜ್ ಅಂತಾನೆ ಆಗುತ್ತೆ ಅಲ್ವಾ? ವಾವ್, ಜಸ್ಟ್ ವಾವ್, ಈ ನರೇಟಿವ್. ಆದ್ರೂ ಪೊಲೀಸವ್ರು ಇದನ್ನೆಲ್ಲ ನಂಬ್ತಾರ? ನೀನ್ ಯೂನಿವರ್ಸಿಟಿ ಟಾಪರೇ ಆಗಿರ್ಬೋದು. ನಾನು ಹುಟ್ಟುವಾಗ್ಲೇ ಕ್ರಿಮಿನಲ್ ಮೈಂಡೆಡ್. ಯಾರಿಗೆ ಯಾವುದು ಯಾವಾಗ ಸಿಗ್ಬೇಕು ಸಿಗ್ಬಾರ್ದು ಅನ್ನೋದು ನನಗ್ ಚೆನ್ನಾಗಿ ಗೊತ್ತು. ಆ ಫುಟೇಜ್ ಸಿಗದೆ ರಾಗ್ ಮಾಡಿದ್ದು ನಾನೇ. ಬೇಕಿರೋ ಫುಟೇಜ್ ಅವ್ರಿಗೆ ಸಿಗೋ ಹಾಗೆ ಮಾಡಿದ್ದು ನಾನೇ. ನಿನ್ ಪ್ರೆಸೆನ್ಸ್ ಆಫ್ ಮೈಂಡ್ ಇದೆಯಲ್ಲ, ಅದ್ಭುತ ಅಮ್ಮ, ಅದ್ಭುತ. ಈ ತರ ಐಡಿಯಾಸ್ ಎಲ್ಲ ಎಲ್ಲಿಂದ ಬರೋದು ನಿನಗೆ? ಚಿಕ್ಕ ವಯಸ್ಸಿಂದ ಎಲ್ಲ ವಿಷಯಕ್ಕೂ ತ್ಯಾಗ ಮಾಡ್ಕೊಂಡ್ ಬಂದಿದ್ದೀನಿ. ಅಪ್ಪನ ಪ್ರೀತಿಯಿಂದ ಹಿಡಿದು ಮನೆಗ್ ತರೋ ಹೊಸ ಆಟಿಕೆ ತನಕ ಎಲ್ಲಾನು ತಮ್ಮಂಗೆ ಪ್ರಿಫರೆನ್ಸ್. ಅಮ್ಮು ತಮ್ಮ ಚಿಕ್ಕವನಲ್ವಾ, ಪಾಪ ನೋಡು ಅಳ್ತಿದ್ದಾನೆ, ಕೊಟ್ಬಿಡು, ನಿಂಗೆ ಆಮೇಲೆ ತಂದು ಕೊಡ್ತೀವಿ. ಆದ್ರೆ ಇಲ್ಲಿ ತನಕ ಆಮೇಲೆ ಬಂದೇ ಇಲ್ಲ. ಪ್ರತಿ ವಿಷಯದಲ್ಲೂ ಅಪ್ಪನ ಪ್ರೀತಿ ರಾಜ್ಗೆನೆ. ಸಿಗದೆ ಇರೋ ಪ್ರೀತಿಗೆ, ಪ್ರಯಾರಿಟಿಗೆ ನಾನು ಯಾವಾಗ್ಲೂ ಕಾಯ್ತಾನೆ ಇದ್ದೀನಿ. ಇವತ್ ಸಿಗ್ಬೋದು, ನಾಳೆ ಸಿಗ್ಬೋದು ಅಂತ ಕಾದೆ. ನೀನೇ ನೋಡಿದ್ಯಲ್ಲ ಮೀಟಿಂಗ್ ರೂಮಲ್ಲಿ, ಇನ್ನೇನು ಅಧಿಕಾರ ನನಗೆ ಸಿಕ್ಬಿಡ್ತು ಅನ್ಕೊಂಡೆ. ಆದ್ರೆ ಅಲ್ಲೂ ನನ್ನ ತಮ್ಮಂಗೆ ಪ್ರಿಫರೆನ್ಸ್. ನನಗೆ ಅರ್ಥ ಆಗೋಯ್ತು ಸ್ಯಾಂಡಿ. ಪ್ರೀತಿನೇ ಆಗ್ಲಿ ಮತ್ತೊಂದೇ ಆಗ್ಲಿ ಅದು ನಮಗೆ ಸಿಗಲ್ಲ, ಕಿತ್ಕೋಬೇಕು. ಹೇಗ್ ಕಿತ್ಕೋತೀಯ? ಅಪ್ಪನ ದೃಷ್ಟಿಯಲ್ಲಿ ರಾಜ್ ಕೆಟ್ಟವನಾಗ್ಬೇಕು, ಕೆಲ್ಸಕ್ಕೆ ಬಾರ್ದವನು ಅನ್ಸ್ಕೋಬೇಕು. ತಾನ್ ಕಟ್ಟಿರೋ ಸಾಮ್ರಾಜ್ಯನ ಮುಂದೆ ನಡ್ಸ್ಕೊಂಡು ಹೋಗೋದು ತನ್ನ ಮಗಳೇ ಅಂತ ಅಪ್ಪಂಗ ಅನ್ನಿಸ್ಬೇಕು. ಆಗ್ಲೇ ಅಧಿಕಾರನ ನನ್ನ ಕೈಗೆ ತಗೊಳಕ್ಕಾಗದು. ನಾನೀಗಾಗ್ಲೇ ಒಂದು ಹೆಜ್ಜೆ ಇಟ್ಟಾಗಿದೆ. ನನಗೇನ್ ಬೇಕೋ ಅದು ಸಿಕ್ಕೇ ಸಿಗತ್ತೆ. ಸಿಗೋ ಹಾಗೆ ನಾನು ಮಾಡ್ಕೋತೀನಿ. ಇಷ್ಟು ದಿನ ಕಾದೋಳ್ಗೆ ಇನ್ ಸ್ವಲ್ಪ ದಿನ ಕಾಯೋದು ದೊಡ್ಡ ವಿಷಯ ಅಲ್ಲ ಸ್ಯಾಂಡಿ. ಇದೊಂದು ವಿಷಯ ಸ್ವಲ್ಪ ನೋಡಿ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರಲ್ಲ, ಮತ್ತೆ ಇದೇನಿದು ಹೊಸ ಸಮಸ್ಯೆ? ಎಲ್ಲ ಮುಗ್ದಿತ್ತು ಭಾವ. ಹೈಯರ್ ಆಫೀಸರ್ಸಿಂದನೂ ಕಾಲ್ ಮಾಡಿಸಿದ್ವಿ.
ಆದ್ರೆ ಒಬ್ಬ ಎಸ್ ಐ ಇದ್ದಾನೆ, ಸ್ವಲ್ಪ ಈಗೋ ಇಶ್ಯೂ ಮಾಡ್ಕೊಂಡ್ಬಿಟ್ಟು. ಇದೇನ್ರಿ ನೀವು ಹೇಳಿದ ಅಡ್ರೆಸ್? ಹೌದಾ ಸರ್ ಇದೆ. ಮೊದ್ಲಿಂದನೂ ಇದೇ ತರ ಆಗಿ ಸುಮಾರು ಸಲ ಟ್ರಾನ್ಸ್ಫರ್ ಆಗಿ ಬಂದಿರೋನು. ಈಗ ನಮ್ಮ ರಾಜ್ ಹಿಂದೆ ಬಿದ್ದಿದ್ದಾರೆ. ಯಾರೇ ಅಡ್ಡ ಬಂದ್ರು ಹಿಡ್ದೇ ತೀರ್ತೀನಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಮೂರ್ತಿ ಅಂಕಲ್ ಇಲ್ಲೇನ್ ಮಾಡ್ತಿದ್ದೀರಾ? ಅದನ್ನೆಲ್ಲ ಹೇಳಕ್ ಟೈಮ್ ಇಲ್ಲ, ನಡಿ. ಅಲ್ಲ ಏನಕ್ಕೆ, ಎಲ್ಲಿಗೆ? ನಡಿ ಅಂತ ಹೇಳಿದ್ನಲ್ಲ. ಅರೆ ರಾಜ್ ಬರ್ಡೇ ಅಂತ ನೀವು ಬೇಗ ಮನೆಗೆ ಬಂದ್ರಿ, ತುಂಬಾ ಖುಷಿ ಆಯ್ತು. ನೀವು ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಯಾಕ್ರಿ ಒಂಥರ ಬೇಜಾರಾಗಿದ್ದೀರಾ? ಏನಾಯ್ತು?